ಚಿಕನ್ ಪ್ರಿಯರಿಗೆ ಇದೊಂದು ಶಾಕಿಂಗ್ ನ್ಯೂಸ್. ಚಿಕನ್ ಮೊಟ್ಟೆ ದರದಲ್ಲಿ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಅಬ್ಬಬ್ಬಾ, ನೀವು ಬೆಲೆ ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ. ನೋಡಿ, ಚಿಕನ್ ಪ್ರಿಯರಿಗೆ ಈಗ ಶಾಕಿಂಗ್ ನ್ಯೂಸ್. ಚಿಕನ್ ಮೊಟ್ಟೆ ದರದಲ್ಲಿ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಅಬ್ಬಬ್ಬಾ, ನೀವು ಬೆಲೆ ಕೇಳಿದ್ರೆ ನಿಜಕ್ಕೂ ಕೂಡ ದಂಗಾಗ್ತೀರಾ. ಅಷ್ಟು ಬೆಲೆ ಏರಿಕೆಯಾಗಿದೆ ಚಿಕನ್ ಹಾಗೂ ಮೊಟ್ಟೆಗೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ದರ ಏರಿಕೆಯಾಗಿರುವಂಥದ್ದು. ಸಾಕಪ್ಪ ಸಾಕು ಚಿಕನ್ ಸಹವಾಸ ಅಂತ ಹೇಳ್ತೀರಿ, ಅಷ್ಟು ಏರಿಕೆಯಾಗಿದೆ ಈಗ ಚಿಕನ್ನ ಬೆಲೆ. ಹಾಗಾದ್ರೆ ಚಿಕನ್ ಬೆಲೆ ಎಷ್ಟು ಏರಿಕೆ ಆಗಿದೆ ಗೊತ್ತಾ? ಎಷ್ಟಾಗಿರಬಹುದು ಚಿಕನ್ನ ಬೆಲೆ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಈಗ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ ನಾನು. ನೋಡಿ, ಚಿಕನ್ ಪ್ರಿಯರು ಯಾರ್ಯಾರು ಇದ್ರಿ, ನಾನ್ ವೆಜ್ ಪ್ರಿಯರು, ನಿಮಗೆ ಇದೊಂಥರ ಬಿಗ್ ಶಾಕಿಂಗ್ ನ್ಯೂಸ್. ಯಾಕಂದ್ರೆ ಮೊಟ್ಟೆ ಹಾಗೂ ಚಿಕನ್ನ ಬೆಲೆ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ನೀವು ಬೆಲೆ ಕೇಳಿದ್ರೆ ನಿಜಕ್ಕೂ ದಂಗಾಗ್ಬಿಡ್ತೀರಾ, ಅಷ್ಟು ಏರಿಕೆ ಆಗಿರುವಂಥದ್ದು ಚಿಕನ್ ಹಾಗೂ ಮೊಟ್ಟೆಯ ಬೆಲೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ದರ ಏರಿಕೆ ಆಗಿರುವಂಥದ್ದು ಚಿಕನ್ನ ದರ. ಸಾಕಪ್ಪ ಸಾಕು ಚಿಕನ್ ಸಹವಾಸ ಅಂತ ಹೇಳ್ತೀರಿ ನೀವು, ಆ ಮಟ್ಟಿಗೆ ಈಗ ಚಿಕನ್ನ ಬೆಲೆ ಏರಿಕೆ ಆಗಿದೆ. ಅಂದ್ರೆ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ಇಷ್ಟೊಂದು ಚಿಕನ್ನ ಬೆಲೆ ಏರಿಕೆ ಆಗಿರುವಂಥದ್ದು. ಯಾರೆಲ್ಲ ನಾನ್ ವೆಜ್ ಪ್ರಿಯರಿದ್ರೋ ನಿಮ್ಮೆಲ್ರಿಗೂ ಇದು ಒಂಥರ ಬಿಗ್ ಶಾಕಿಂಗ್ ಅಂತ ಹೇಳ್ಬೋದು. ನೋಡಿ, ಇನ್ನು ಚಿಕನ್ನ ಬೆಲೆ ದಿಢೀರಂತ ಏರಿಕೆ ಆಗಿದೆ. ಯಾರೆಲ್ಲ ಚಿಕನ್ ಪ್ರಿಯರಿದ್ರೆ ನಿಮ್ಮೆಲ್ರಿಗೂ ಇದು ಶಾಕಿಂಗ್ ವಿಚಾರ. ಚಿಕನ್ ಹಾಗೂ ಮೊಟ್ಟೆಯ ಬೆಲೆ ಏರಿಕೆ ಆಗಿದೆ. ಅದು ಬೆಲೆ ಕೇಳಿದ್ರೆ ನೀವು ಶಾಕ್ ಆಗಿಬಿಡುವಂಥದ್ದು, ಅಷ್ಟರ ಮಟ್ಟಿಗೆ ಚಿಕನ್ನ ಬೆಲೆ ಏರಿಕೆ ಆಗಿದೆ. ಚಿಕನ್ ಹಾಗೂ ಮೊಟ್ಟೆಯ ದರದಲ್ಲಿ ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಕಂಡು ಬಂದಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ರೀತಿ ಚಿಕನ್ನ ಬೆಲೆ ಏರಿಕೆ ಆಗಿರುವಂಥದ್ದು. ಗ್ರಾಹಕರ ಜೇಬಿಗೆ ಕತ್ರಿ. ಕೆಜಿ ಚಿಕನ್ ದರ 360 ರೂಪಾಯಿಗೆ ಜಿಗಿದಿದೆ. ಇದೀಗ ಒಂದು ಮೊಟ್ಟೆಯ ಬೆಲೆ ಬರೋಬ್ಬರಿ 9 ರೂಪಾಯಿ ಆಗಿದೆ. ನೋಡಿ ಎಷ್ಟು ಜಾಸ್ತಿ ಆಗಿದೆ ಅಂತ. ರಾಜ್ಯದ ಹಲವು ಭಾಗಗಳಲ್ಲಿ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಕಳೆದ ಒಂದು ವಾರದಲ್ಲಿ ಚಿಕನ್ನ ಬೆಲೆ ಭಾರೀ ಏರಿಕೆಯನ್ನ ಕಂಡಿದೆ. ಚಿಕನ್ ಮೊಟ್ಟೆ ಖರೀದಿಗೆ ಗ್ರಾಹಕರು ಈಗ ಹಿಂದೇಟನ್ನ ಹಾಕ್ತಿದ್ದಾರೆ. ಇಷ್ಟು ಬೆಲೆ ಜಾಸ್ತಿ ಆದ್ರೆ ಹೇಗೆ ತಗೊಳ್ಳೋದು? ಬೆಲೆ ಏರಿಕೆಯಿಂದಾಗಿ ಖರೀದಿ ಪ್ರಮಾಣ ಕುಸಿತವನ್ನ ಕಂಡಿದೆ. 1 ಕೆಜಿ ಬದಲು ಅರ್ಧ ಕೆಜಿಗೆ ಚಿಕನ್ ಮೊರೆ ಹೋಗ್ತಿದ್ದಾರೆ ಜನರು. 1 ಕೆಜಿ ಯಾರಪ್ಪ ತಗೊಳ್ತಾರೆ ಇಷ್ಟು ದುಡ್ಡು ಕೊಟ್ಟು ಅಂತ. ಇನ್ನು ಪೂರೈಕೆಯ ಕೊರತೆಯಿಂದಾಗಿ ಚಿಕನ್ನ ದರ ಗಗನಕ್ಕೇರಿರುವಂಥದ್ದು. ಹೋಟೆಲ್ ಉದ್ಯಮಕ್ಕೂ ಕೂಡ ಹೆಚ್ಚಿನ ವೆಚ್ಚದ ಹೊರೆ ಬಿದ್ದಿದೆ. ಚಿಕನ್ ಹಾಗೂ ಮೊಟ್ಟೆ ಪ್ರಿಯರಿಗೆ ಒಂದು ಶಾಕಿಂಗ್ ನ್ಯೂಸ್. ಸದ್ಯಕ್ಕೆ ಒಂದಾದ ಮೇಲೆ ಒಂದು ದರ ಏರಿಕೆ ಆಗಿ ಇಳಿಕೆ ಕಂಡಿರುವಂತಹ ಸಂದರ್ಭದಲ್ಲಿ ಈಗ ಚಿಕನ್ ಹಾಗೂ ಮೊಟ್ಟೆ ಪ್ರಿಯರಿಗೆ ಈ ಚಿಕನ್ ಜೊತೆಗೆ ಮೊಟ್ಟೆ ದರ ಏರಿಕೆ ಆಗಿರುವಂತಹ ಬಿಸಿ ತಟ್ಟಿರುವಂತಹದ್ದು. ಒಂದು ಬೆಳಿಗ್ಗೆಯಿಂದಲೇ ಸಹ ಸಾಕಷ್ಟು ಭಾಗಗಳಿದೆ. ಅಂದ್ರೆ ಕಳೆದ ಒಂದು ವಾರದಿಂದಲೂ ಸಹ ಏರುಪೇರು ಆಗ್ತಾ ಇತ್ತು. 9 ರೂಪಾಯಿ ಆಗ್ತಾ ಇತ್ತು, ಅದರ ಬಳಿಕ 8 ರೂಪಾಯಿ ಆಗ್ತಾ ಇತ್ತು, 7.5 ರೂಪಾಯಿ ಆಗ್ತಾ ಇತ್ತು. ಆದರೆ ಸದ್ಯಕ್ಕೆ ಸಂಪೂರ್ಣವಾಗಿ ಮೊಟ್ಟೆ ಬೆಲೆಯನ್ನ ನಾವು ರಿಟೇಲ್ ಅಲ್ಲಿ ನೋಡೋದಾದ್ರೆ 9 ರೂಪಾಯಿವರೆಗೂ ಸಿಗ್ತಾ ಇರುವಂತದ್ದು. ಅದರ ಜೊತೆಗೆ ನಾಟಿ ಮೊಟ್ಟೆಯೂ ಸಹ ಹತ್ತತ್ರ 10 ರೂಪಾಯಿವರೆಗೂ ಸಹ ಸಿಗ್ತಾ ಇರುವಂತದ್ದು. ಕಳೆದ 15 ದಿನದ ಹಿಂದೆ 6.5 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದ್ದಂತಹ ಮೊಟ್ಟೆ ದರ ಈಗ ಏರಿಕೆ ಕಂಡಿರುವಂತದ್ದು. ಎಸ್, ಇದೀಗ ನಾನು ಮೊಟ್ಟೆ ಹೋಲ್ಸೇಲ್ ಸಿಗುವಂತಹ ಮೊಟ್ಟೆ ಶಾಪ್ ಅಲ್ಲಿ ನಾನಿದ್ದೀನಿ. ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಈಗ ಆಲ್ರೆಡಿ ಸ್ಟಾಕ್ ಬಂದಿದೆ. ಕಳೆದ ಒಂದು ವಾರದಿಂದಲೂ ಸಹ ಅಂದ್ರೆ ಯಥಾವತ್ತಾಗಿ ಎಂದಿನಂತೆ ಸ್ಟಾಕ್ಗಳು ಇಲ್ಲಿಗೆ ಬರ್ತಾ ಇರುತ್ತೆ. ಅದೇ ನಿಟ್ಟಿನಲ್ಲಿ ಸ್ಟಾಕ್ ಬಂದಿರುವಂತಹದ್ದು. ಆದ್ರೆ ದರ ಏರಿಕೆ ಸದ್ಯಕ್ಕೆ ಹೆಚ್ಚಳವಾಗಿರುವಂತಹದ್ದು. ಅಂದ್ರೆ 6.5 ರೂಪಾಯಿಯಿಂದ ಸಿಗ್ತಾ ಇದ್ದಂತಹ ಮೊಟ್ಟೆ ಅದಾದ ಬಳಿಕ 7.5 ಆಗುತ್ತೆ. ಏನಿಲ್ಲ ಅಂತಂದ್ರೆ 7.5ವರೆಗೂ ಮೊಟ್ಟೆ ಸಿಗುವಂತಹದ್ದಿತ್ತು. ಆದ್ರೆ ಸದ್ಯಕ್ಕೆ 10 ರೂಪಾಯಿವರೆಗೂ ಏರಿಕೆ ಆಗಿರುವಂತಹದ್ದು. ಅದರಲ್ಲೂ ಹೋಲ್ಸೇಲ್ ಮತ್ತು ರಿಟೇಲ್ ಅಲ್ಲಿ ತಗೊಳ್ಳೋದಾದ್ರೆ ನಮಗೆ ವ್ಯತ್ಯಾಸಗಳು ಖಂಡಿತವಾಗಿಯೂ ಕಂಡು ಬರುತ್ತೆ. ಆದ್ರೆ ಯಾವ ಕಾರಣಕ್ಕಾಗಿ ಇದು ಏರಿಕೆ ಆಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋದ್ರೆ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದಾಗಿ ಇದರಲ್ಲಿ ಏನು ದರದಲ್ಲಿ ಏರಿಕೆ ಆಗಿರುವಂತಹದ್ದು ಸದ್ಯಕ್ಕೆ ನಾವು ಗಮನಿಸ್ತಾ ಇರ್ಬೋದು. ಇದೇ ರೀತಿಯಾಗಿ ಮತ್ತೆ
ಪೂರೈಕೆಯಲ್ಲಿ ಏನಾದರೂ ವ್ಯತ್ಯಯ ಆಯಿತು ಅಂತಂದರೆ ಮತ್ತೆ ದರ ಇಳಿಕೆ ಆಗೋದು ಸಾಧ್ಯತೆ ಇಲ್ಲ, ಏರಿಕೆ ಖಂಡಿತ ಆಗುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಚಿಕನ್ ದರವೂ ಸಹ ಏರಿಕೆ ಆಗಿದೆ. 360ರಿಂದ 390 ರೂಪಾಯಿವರೆಗೂ ಸಹ ಹೆಚ್ಚಳ ಕಂಡು ಬರ್ತಾ ಇರುವಂಥದ್ದು. ಅಂದರೆ ವೇರಿಯೇಷನ್ ಆಗ್ತಾನೆ ಇದೆ, ಏರಿಳಿತಗಳು ಕಂಡು ಬರ್ತಾನೆ ಇರುವಂಥದ್ದು. ಒಟ್ಟಾರೆಯಾಗಿ ಚಿಕನ್ ಪ್ರಿಯರಿಗೆ ಹಾಗೂ ಮೊಟ್ಟೆ ಪ್ರಿಯರಿಗೆ ಏನಿದೆ ಸದ್ಯಕ್ಕೆ ಒಂದಷ್ಟರ ಮಟ್ಟಿಗೆ ಏರಿಕೆ ಆಗಿರುವಂತಹ ಬಿಸಿ ಕಾಣ್ತಾ ಇರುವಂಥದ್ದು. ಸೊ ಹಾಗಾದರೆ ಎಷ್ಟರ ಮಟ್ಟಿಗೆ ಆಗಿದೆ, ಏನು ಹೇಳ್ತಾರೆ ಅಂತ ಹೇಳಿ ಇಲ್ಲಿರುವಂಥ ಸಿಬ್ಬಂದಿನ ನಾನು ಕೇಳ್ತಾ ಹೋಗ್ತೀನಿ. ಸರ್, ಎಷ್ಟರ ಮಟ್ಟಿಗೆ ರೇಟ್ಗಳು ಜಾಸ್ತಿ ಆಗಿರುವಂಥದ್ದು? ಟುಡೇಸ್ ಪೇಪರ್ ರೇಟ್ ಇಸ್ 735, ತುಂಬ ಜಾಸ್ತಿ ಇದೆ. ಡೈಲಿ 5 rupees 10 rupees ಇನ್ಕ್ರೀಸ್ ಆಗಿದೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೇಕ್ ದಿ ಸೇಲ್ ಎಸ್ 7.35 is the wholesale rate today's. Usually it will be 5.56 rupees. So wholesale only we are selling 7.35. Okay. Any reason? No, don't know reason. They are telling exports. Okay. Exports. Yeah, export. Okay, fine. Yes, ನೋಡಿದ್ರಲ್ಲ, ಒಟ್ಟಾರೆಯಾಗಿ ಎಕ್ಸ್ಪೋರ್ಟ್ ಸಮಸ್ಯೆ ಇರೋದ್ರಿಂದಾಗಿ ಇದರಲ್ಲಿ ವ್ಯತ್ಯಯ ಆಗಿರೋದ್ರಿಂದಾಗಿ ಹೆಚ್ಚಳ ಆಗಿದೆ ಅನ್ನುವಂತಹ ಮಾತನ್ನು ಹೇಳಿದ್ರೆ, ಆದರೆ ಹೋಲ್ಸೇಲಲ್ಲಿ ನಾವು ದರವನ್ನು ನೋಡ್ತಾ ಹೋದರೆ 7 to 730ವರೆಗೂ ಸಹ ಬೀಳುತ್ತೆ ಇದು. ಬಟ್ ನಾವು ಇದನ್ನು ರಿಟೇಲಲ್ಲಿ ನೋಡ್ತಾ ಹೋದರೆ ಖಂಡಿತವಾಗ್ಲೂ ಇದು ನಮಗೆ ಜಾಸ್ತಿ ಸಿಗುತ್ತೆ ಅನ್ನುವಂಥದ್ದನ್ನು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ಇದೇ ರೀತಿಯಾಗಿ ಎಕ್ಸ್ಪೋರ್ಟಲ್ಲಿ ಮತ್ತೆ ಸಮಸ್ಯೆಗಳಾದರೆ ಏರಿಕೆ ಆಗುವಂಥ ಸಾಧ್ಯತೆಯೂ ಇರುವಂತಹದ್ದು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಯಶೋಧ ನ್ಯೂಸ್, ಬೆಂಗಳೂರು.